ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಸೆಪ್ಟೆಂಬರ್ 8 ಮತ್ತು 9 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ? ನೋಡಿ, ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ. ಸರಿಯಾದಂಥ ಉತ್ತರ ಸೆಪ್ಟೆಂಬರ್ 8 ಸರಿಯಾಗಿದೆ, ಆಪ್ಷನ್ ನಂಬರ್ 2. ಸೊ ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಏನಿದೆ ಡೀಟೇಲ್ಸ್ ಅಂತ ನೋಡೋಣ. ಹಾಗಾದರೆ ಈ ಇಸವಿ ಇಂಪಾರ್ಟೆಂಟ್ ಆಗುತ್ತೆ. 1967ರಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 8ರಂದು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವಾಗಿ ಆಚರಣೆ ಮಾಡಲಾಗುತ್ತದೆ. ಸಾಕ್ಷರತೆಯ ಪ್ರಾಮುಖ್ಯತೆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವಲ್ಲಿ, ಅದರ ಕೊಡುಗೆ ಮತ್ತು ನ್ಯಾಯಯುತ ಮತ್ತು ಸಮಾನ ಸಮಾಜವನ್ನು ರಕ್ಷಿಸುವಲ್ಲಿ ಇದು ಕೆಲಸ ಮಾಡುತ್ತದೆ. ಭಾರತದಲ್ಲಿ ಭಾಷೆಯನ್ನು ಓದಲು ಅಥವಾ ಬರೆಯಲು ಸಾಧ್ಯವಾಗದ, ನೋಡಿ ಗಮನಿಸಿ, 7 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ವ್ಯಕ್ತಿಗಳನ್ನು ಅನಕ್ಷರಸ್ಥರು ಎಂದು ಪರಿಗಣಿಸಲಾಗುತ್ತದೆ. ನೋಡಿ, ಭಾರತ ಸರ್ಕಾರ 7 ವರ್ಷ ಅಥವಾ 7ಕ್ಕಿಂತ ಜಾಸ್ತಿ ಇರತಕ್ಕಂಥ ವಯಸ್ಸಿನ ವ್ಯಕ್ತಿಗಳೆಂದರೆ ಸೊ ಅವರನ್ನು ಅನಕ್ಷರಸ್ಥರು ಅಂತ ಗುರುತು ಮಾಡುತ್ತೆ. ಅಂದರೆ ಆ ವ್ಯಕ್ತಿಗಳು ಆ ವರ್ಷಕ್ಕಿಂತ ಮೇಲಿರ್ತಕ್ಕಂಥವರು. ಹಾಗಾದರೆ ಅಂತಾರಾಷ್ಟ್ರೀಯ ಸಾಕ್ಷರತೆ ದಿನದ ಹಿನ್ನೆಲೆ ನಾವು ನೋಡೋದಾದರೆ, 1966ರಲ್ಲಿ ನಡೆದ ಯುನೆಸ್ಕೋದ ಸಾಮಾನ್ಯ ಸಮ್ಮೇಳನದಲ್ಲಿ ಸೆಪ್ಟೆಂಬರ್ 8 ಸಾಕ್ಷರತಾ ದಿನವನ್ನಾಗಿ ಆಚರಿಸಲು ನಿರ್ಣಯ ತೆಗೆದುಕೊಳ್ಳಲಾಯಿತು. ಮೊದಲ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು 1967ರಲ್ಲಿ ಆಚರಣೆ ಮಾಡಲಾಯಿತು. ಇಲ್ಲಿ ಗಮನಿಸಬೇಕಾಗಿರತಕ್ಕಂಥ ಪ್ರಮುಖ ಮಾಹಿತಿ ಯುನೆಸ್ಕೋ. ಹಾಗಾದರೆ ಯುನೆಸ್ಕೋ ಈ ದಿನವನ್ನು ಪ್ರತಿ ವರ್ಷ ಆಚರಣೆ ಮಾಡುತ್ತದೆ ಎಂಬುದು ಗಮನದಲ್ಲಿರಬೇಕು ನಿಮಗೆ. ಹಾಗಾದರೆ 2024ರ ಥೀಮ್ ಏನಿದೆ ಅಂತ ನಾವು ನೋಡೋಣ. ಗಮನಿಸಿ, 2024ರ ಥೀಮ್ ಬಹುಭಾಷಾ ಶಿಕ್ಷಣವನ್ನು ಉತ್ತೇಜಿಸುವುದು, ಪರಸ್ಪರ ತಿಳುವಳಿಕೆ ಮತ್ತು ಶಾಂತಿಗಾಗಿ ಸಾಕ್ಷರತೆ. ನೋಡಿ, ಪ್ರಮೋಟಿಂಗ್ ಮಲ್ಟಿಲ್ಯಾಂಗ್ವೇಜ್ ಎಜುಕೇಷನ್, ಲಿಟರಸಿ ಫಾರ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಪೀಸ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಸೊ ಥೀಮ್ ಕೂಡ ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಕ್ಕೆ ಸಂಬಂಧಿಸಿದ ಪ್ರಮುಖ ಘಟನೆಗಳ ಕುರಿತು ನಾವು ನೋಡೋದಾದರೆ, ಭಾರತದಲ್ಲಿ ಕೇಂದ್ರ ಶಿಕ್ಷಣ ಸಚಿವಾಲಯದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು ಯುನೆಸ್ಕೋ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಆಚರಿಸಲು ನವದೆಹಲಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಹಾಗಾದರೆ 2024ನೇ ಸಾಲಿನ ಸಾಕ್ಷರತಾ ಇಲಾಖೆ ಯಾವ ಭಾರತೀಯ ರಾಜ್ಯ ಅಥವಾ ಸ್ಥಳದಲ್ಲಿ ಈ ಒಂದು ರಾಷ್ಟ್ರೀಯ ಸಾಕ್ಷರತಾ ದಿನವನ್ನಾಗಿ ಆಚರಣೆ ಮಾಡ್ತಾ ಇದೆ ಅಂತ ಕೇಳಿದರೆ ನವದೆಹಲಿಯಲ್ಲಿ ಎಂಬುದು ಗಮನದಲ್ಲಿರಬೇಕು ನಿಮಗೆ. ಹಾಗಾದರೆ ಯುನೆಸ್ಕೋ ಎಲ್ಲಿ ಆಚರಣೆ ಮಾಡ್ತಿದೆ ಅಂತ ಕೇಳಿದರೆ ಸೆಪ್ಟೆಂಬರ್ 9 ಮತ್ತು 10ರಂದು ಗಮನಿಸಿ, ಕ್ಯಾಮರೂನ್ನ ಯೋಂಡೆ ಎಂಬತಕ್ಕಂಥ ಸ್ಥಳದಲ್ಲಿ ಆಯೋಜನೆ ಮಾಡಿದೆ. ಸೊ ಈ 2 ಪಾಯಿಂಟ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಭಾರತದಲ್ಲಿ ಯಾವ ಸ್ಥಳದಲ್ಲಿ ನಡೀತು ಅಂತ ಕೇಳಿದರೆ ನವದೆಹಲಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುನೆಸ್ಕೋ ಯಾವ ಸ್ಥಳದಲ್ಲಿ 2024ರ ಸಾಕ್ಷರತಾ ದಿನವನ್ನು ಆಚರಿಸಿತು ಅಂತ ಕೇಳಿದರೆ ಅದು ಕ್ಯಾಮರೂನ್ ದೇಶದಲ್ಲಿ. ನೋಡಿ, ಕ್ಯಾಮರೂನ್ ದೇಶದ ಯೋಂಡೆ ಎಂಬತಕ್ಕಂಥ ಸ್ಥಳದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ನಾವೀಗ 2ನೇ ಕ್ವಶನ್ ನೋಡೋಣ. 2024ರ ಸೆಪ್ಟೆಂಬರ್ನಲ್ಲಿ ಪ್ರಧಾನಮಂತ್ರಿಯವರು ಜಲ ಸಂಚಯ್ ಜನ್ ಭಾಗೀದಾರಿ ಉಪಕ್ರಮವನ್ನು ಕೆಳಗಿನ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಿದರು? ಸರಿಯಾದಂಥ ಉತ್ತರ ಗುಜರಾತ್. ಹಾಗಾದರೆ ಗುಜರಾತ್ ಸರ್ಕಾರ ಈ ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿದೆ ಎಂಬುದು ನೆನಪಿರಬೇಕು. ನೋಡಿ, ಜಲ ಸಂಚಯ್ ಜನ್ ಭಾಗೀದಾರಿ ಉಪಕ್ರಮ ಅಂತ ಕರಿತೀವಿ ಇದನ್ನು. ಸೊ ಹಾಗಾದರೆ ಏನಿದೆ ಇನಿಷಿಯೇಟಿವ್? ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಲಾಂಚ್ಡ್ ಜಲ್ ಸಂಚಯ್ ಜನ್ ಭಾಗೀದಾರಿ ಇನಿಷಿಯೇಟಿವ್ ಇನ್ ಗುಜರಾತ್. ಗುಜರಾತ್ನಲ್ಲಿ ಲಾಂಚ್ ಮಾಡಿದ್ದಾರೆ. ಇದರ ಉದ್ದೇಶವೇನು? ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಈ ಒಂದು ಕಾರ್ಯಕ್ರಮ ಏನಿದೆ ಸೆಪ್ಟೆಂಬರ್ 6ರಂದು ಲಾಂಚ್ ಆಗಿದೆ.
ಉಪಕ್ರಮ ಕೇಂದ್ರ ಜಲಶಕ್ತಿ ಸಚಿವಾಲಯ ಗುಜರಾತ್ ಸರ್ಕಾರದ ನಡುವಿನ ಜಂಟಿ ಯೋಜನೆಯಾಗಿದೆ. ಹಾಗಾದರೆ ಇದರ ಪ್ರಮುಖ ಉದ್ದೇಶವೇನು ಅಂತಂದರೆ ರಾಜ್ಯಾದ್ಯಂತ ಮಳೆ ನೀರು ಕೊಯ್ಲು ರಚನೆ. ಗಮನಿಸಿ, ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಮಳೆ ನೀರು ಕೊಯ್ಲು ರಚನೆಗಳನ್ನು ನಿರ್ಮಿಸುವ ಮೂಲಕ ಭೂಗತ ಜಲಚರಗಳನ್ನು ಮರುಪೂರ್ಣಗೊಳಿಸುವ ಮೂಲಕ ರಾಜ್ಯದ ನೀರಿನ ಸಂರಕ್ಷಣೆಯ ಪ್ರಯತ್ನಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಈ ಉಪಕ್ರಮವು ರಾಜ್ಯಾದ್ಯಂತ ಸುಮಾರು 24,800 ಮಳೆ ನೀರು ಕೊಯ್ಲು ರಚನೆಗಳನ್ನು ನಿರ್ಮಿಸುವ ಗುರಿಯನ್ನು ಹೊಂದಿದೆ. ಜಲ ಸಂರಕ್ಷಣೆಯ ಜಾಗೃತಿಯನ್ನು ಹೆಚ್ಚಿಸಲು ಮತ್ತು ಸಮುದಾಯದ ಭಾಗವಹಿಸುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಭಾರತ ಸರ್ಕಾರ 2019ರಲ್ಲಿ ಜಲಶಕ್ತಿ ಅಭಿಯಾನವನ್ನು ಪ್ರಾರಂಭಿಸಿದೆ. ನೋಡಿ, ಜಲಶಕ್ತಿ ಅಭಿಯಾನ ಭಾರತದಲ್ಲಿ ಯಾವಾಗ ಜಾರಿಗೆ ಬಂದಿದೆ ಅಂತ ಕೇಳ್ತಾರೆ, 2019. ಇದು ದೇಶಾದ್ಯಂತ ಇರತಕ್ಕಂಥದ್ದು ಜಲಶಕ್ತಿ ಅಭಿಯಾನ. ಇದು ಇಡೀ ದೇಶಾದ್ಯಂತ 256 ನೀರಿನ ಒತ್ತಡದ ಜಿಲ್ಲೆಗಳು, ಅಂದರೆ ನೀರು ಇರದೇ ಇರತಕ್ಕಂಥ ಜಿಲ್ಲೆಗಳಿದ್ದಾವೆ. ಅದರಲ್ಲಿ ಅಂದರೆ ತಾಲೂಕು ಮಟ್ಟದಲ್ಲಿ 1592, ಬ್ಲಾಕ್ ಮಟ್ಟದಲ್ಲಿ ಇದನ್ನು ಪ್ರಾರಂಭಿಸಿತ್ತು. ಯಾವುದು? ಜಲಶಕ್ತಿ ಅಭಿಯಾನವನ್ನು ಪ್ರಾರಂಭಿಸಿತ್ತು. ಇದನ್ನೇ 2021ರಲ್ಲಿ ಜಲಶಕ್ತಿ ಅಭಿಯಾನ ಕ್ಯಾಚ್ ದ ರೈನ್ ಎಂದು ಮರುನಾಮಕರಣ ಮಾಡಿತ್ತು ಕೂಡ. ಸೊ ಎಲ್ಲ ಪಾಯಿಂಟು ಕೂಡ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ. ನೆಕ್ಸ್ಟ್ 3ನೇ ಕ್ವಶನ್ ನೋಡೋಣ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಅಭಿವೃದ್ಧಿಪಡಿಸಿದ ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಕ್ಷಿಪಣಿ IRBMನ ಹೆಸರೇನು? ಸರಿಯಾದಂಥ ಉತ್ತರ ಅಗ್ನಿ-4. ನೋಡಿ, ಅಗ್ನಿ-4 ಎಂಬುದು ಇತ್ತೀಚೆಗೆ DRDO ಅಭಿವೃದ್ಧಿಪಡಿಸಿದ IRBM ಆಗಿದೆ. IRBM ಎಂಬುದು ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೀವಿ. ಸೊ ಇತ್ತೀಚೆಗೆ ಇದರ 4ನೇ ಆವೃತ್ತಿಯನ್ನು ಪರೀಕ್ಷೆ ಯಶಸ್ವಿಯಾಗಿ ಮಾಡಿರ್ತಕ್ಕಂಥದ್ದು. ಎಲ್ಲ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದರು. ಓಕೆ, ಹೆಚ್ಚಿನ ಮಾಹಿತಿ ನಾವು ನೋಡೋಣ. ಎಲ್ಲಿ ಪರೀಕ್ಷೆ ಮಾಡಿದ್ದಾರೆ ಅಂತ ಕೇಳ್ತಾರೆ. ಚಂಡೀಪುರದಲ್ಲಿ. ಎಲ್ಲಿ ಕಂಡುಬರುತ್ತದೆ ಚಂಡೀಪುರ? ಹಾಗಾದರೆ ಒಡಿಶಾದಲ್ಲಿ ಕಂಡುಬರುತ್ತದೆ. ಇದು ಇಂಪಾರ್ಟೆಂಟು. ಚಂಡೀಪುರದಲ್ಲಿ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಿಂದ ಭಾರತ ಶುಕ್ರವಾರ ಅಗ್ನಿ-4 ಎಂಬ ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೇವೆ. ನೋಡಿ, ಮಧ್ಯಮ ಶ್ರೇಣಿ ಇದು. ಓಕೆ, ಹಾಗಾದರೆ ಚಂಡೀಪುರ ಯಾವುದಕ್ಕೆ ಫೇಮಸ್ಸು ಅಂತ ಕೇಳಿದರೆ ಇದೊಂದು ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ಆಗಿದೆ ಸ್ನೇಹಿತರೆ. ಓಕೆ, ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ ಅಂತ ಕ್ವಶನ್ ಕೂಡ ಕೇಳಬಹುದು. ಚಂಡೀಪುರದಲ್ಲಿ ಕೂಡ ಕಂಡುಬರುತ್ತದೆ. ಇದು ಭಾರತದ ಅಂದರೆ ಇವು ಅಗ್ನಿ-4 ಏನಿದೆ ಇದು ಸ್ಟ್ರಾಟಜಿಕ್ ಫೋರ್ಸ್ ಕಮಾಂಡನ ಅಗ್ನಿ-4 ಕ್ಷಿಪಣಿ ಸರಣಿಯ 4ನೇ ಅಪಾಯಕಾರಿ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ನೋಡಿ, ಇದೊಂದು ಕ್ಷಿಪಣಿ ಎಂಬುದು ಗಮನಿಸಬೇಕು. ಅದರಲ್ಲೂ ಇದು ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ಇದು ತನ್ನ ವ್ಯಾಪ್ತಿಯಲ್ಲಿ ವಿಶ್ವದ ಇತರೆ ಕ್ಷಿಪಣಿಗಳಿಗಿಂತ ಹಗುರವಾಗಿದೆ. ನೋಡಿ, ತುಂಬಾ ಹಗುರವಾಗಿರತಕ್ಕಂಥದ್ದು. ಅಗ್ನಿ-4 ಕ್ಷಿಪಣಿಯನ್ನು DRDO ಮತ್ತು ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿದೆ. ನೋಡಿ, ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಅಂತ ಕರಿತೀವಿ, BDL. ಸೊ ಇದೊಂದು ಅಭಿವೃದ್ಧಿಪಡಿಸಿದ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಆಗಿದೆ. ಅಂದರೆ ಮೇಲ್ಮೈನಿಂದ ಮೇಲ್ಮೈಗೆ ಹಾರತಕ್ಕಂಥ ಒಂದು ಮಿಸೈಲ್ ಆಗಿದೆ. ಇದರ ತೂಕ 17,000 ಕಿಲೋಗ್ರಾಮ್ಗಳು. ಇದರ ಉದ್ದ 66 ಅಡಿಯಾಗಿದೆ. ಇದರಲ್ಲಿ 3 ಬಗೆಯ ಆಯುಧಗಳನ್ನು ಒಯ್ಯಬಹುದು. ಒಂದನೇದಾಗಿ ಸಾಂಪ್ರದಾಯಿಕವಾಗಿರತಕ್ಕಂಥ ಆಯುಧಗಳನ್ನು ಒಯ್ಯಬಹುದು. ಥರ್ಮೋಬಾರಿಕ್ ಮತ್ತು ಕಾರ್ಯತಂತ್ರದ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಕೂಡ ಇದು ಸಾಗಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ. ಅಗ್ನಿ-4 ಸಕ್ರಿಯ ವ್ಯಾಪ್ತಿ ಎಷ್ಟು? ಹಾಗಾದ್ರೆ ಪ್ರೆಸೆಂಟ್ಲಿ ಇದರ ಸಕ್ರಿಯ ವ್ಯಾಪ್ತಿ ಎಷ್ಟು ಅಂತ ಕೇಳಿದರೆ ನೋಡಿ, 3,500ರಿಂದ 4,000 ಕಿಲೋಮೀಟರ್ ಇದರ ವ್ಯಾಪ್ತಿಯಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಇದರ ಗರಿಷ್ಠ 900 ಕಿಲೋಮೀಟರ್ ಎತ್ತರದವರೆಗೆ ನೇರವಾಗಿ ಹಾರಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ನೋಡಿ, 900 ಕಿಲೋಮೀಟರ್ ಎತ್ತರವಾಗಿ ನೇರವಾಗಿ ಹಾರಬಲ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ. ಇದರ ನಿಖರತೆ 100 ಮೀಟರ್. ನೋಡಿ, ನಿಖರತೆ ಅಂದರೆ ದಾಳಿ ಮಾಡುವಾಗ 100 ಮೀಟರ್ ತ್ರಿಜ್ಯದೊಳಗೆ ಬರುವ ಎಲ್ಲ ವಸ್ತುಗಳನ್ನು ನಾಶಪಡಿಸುತ್ತದೆ. ಅಂದರೆ ಶತ್ರು ಅಥವಾ ಗುರಿ ಬಯಸಿದರೂ ದೂರ ಓಡಿ ಹೋಗಲಾರದು. ಸೊ ಅದೇ ಒಡೆದು ಉರುಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅಗ್ನಿ. ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ.
ಇತ್ತೀಚೆಗೆ ಏಷ್ಯಾದ ರಾಜ ರಣಹದ್ದು ಅಥವಾ ಕೆಂಪು ತಲೆಯ ರಣಹದ್ದುಗಳಿಗಾಗಿ ಜಟಾಯು ಸಂರಕ್ಷಣೆ ಮತ್ತು ಸಂತಾನೋತ್ಪತ್ತಿ ಕೇಂದ್ರವನ್ನು ಕೆಳಗಿನ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ಸರಿಯಾದಂಥ ಉತ್ತರ ಉತ್ತರ ಪ್ರದೇಶ. ಇದು ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆಯಾಗಿರ್ತಕ್ಕಂಥದ್ದು. ನೋಡಿ, ಏಷ್ಯಾದಲ್ಲೇ ಗಮನಿಸಿ. ಸಿ ಎಂ ಯೋಗಿ ಟು ಡೆಡಿಕೇಟ್ ವರ್ಲ್ಡ್ಸ್ ಫಸ್ಟ್, ಗಮನಿಸಿ, ವರ್ಲ್ಡ್ಸ್ ಫಸ್ಟ್ ಸೆಂಟರ್ ಫಾರ್ ಏಷ್ಯನ್ ವೋಲ್ಚರ್ ಆನ್ ಸೆಪ್ಟೆಂಬರ್ 6. ನೋಡಿ, ಸೆಪ್ಟೆಂಬರ್ 6ರಂದು ಈ ಒಂದು ಏಷ್ಯನ್ ವೋಲ್ಚರಿಗಾಗಿ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕೇಂದ್ರವನ್ನು ಆರಂಭ ಮಾಡಿದೆ. ಸೊ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ನೋಡಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿರತಕ್ಕಂಥ ಯೋಗಿ ಆದಿತ್ಯನಾಥ್ ಅವರು ಸೆಪ್ಟೆಂಬರ್ 6, 2024ರಂದು ಗೋರಖ್ಪುರದ ಅರಣ್ಯ ವಿಭಾಗದ ಕ್ಯಾಂಪಿಯರ್ ಗಂಜ್ ಶ್ರೇಣಿಯ ಭರಿವೈಸಿಯಲ್ಲಿ ಜಟಾಯು ಸಂರಕ್ಷಣೆ ಮತ್ತು ಸಂತಾನೋತ್ಪತ್ತಿ ಕೇಂದ್ರವನ್ನು ಉದ್ಘಾಟಿಸಿದರು. ಇದು ಏಷ್ಯಾದ ರಾಜ್ಯ ರಣಹದ್ದು ಅಥವಾ ಏಷ್ಯಾದ ಕಿಂಗ್ ಹೋಲ್ಚರ್ ಅಂತ ಕೂಡ ಕರೀತಾರೆ ಇದನ್ನು, ಅಥವಾ ಇದನ್ನು ಕೆಂಪು ತಲೆಯ ರಣಹದ್ದುಗಳು ಅಂತ ಕೂಡ ಕರೀತಾರೆ. ಇದರ ವಿಶ್ವದ ಮೊಟ್ಟ ಮೊದಲ ಸಂರಕ್ಷಣೆ ಮತ್ತು ಸಂತಾನೋತ್ಪತ್ತಿ ಕೇಂದ್ರವನ್ನು ಗೋರಖ್ಪುರದ ಅರಣ್ಯ ವಿಭಾಗದಲ್ಲಿ ಲಾಂಚ್ ಮಾಡಲಾಗಿದೆ. ಸೊ ಈ ಒಂದು ಏಷ್ಯನ್ ಕಿಂಗ್ ರಣಹದ್ದುಗಳಿಗಾಗಿ ವಿಶ್ವದ ಮೊದಲ ಸಂರಕ್ಷಣೆ ಮತ್ತು ಸಂತಾನೋತ್ಪತ್ತಿ ಕೇಂದ್ರ. ಓಕೆ, ಇದನ್ನು ಉತ್ತರ ಪ್ರದೇಶದ ಅರಣ್ಯ ಇಲಾಖೆ, ಬಾಂಬೆ ನ್ಯಾಚುರಲ್ ಹಿಸ್ಟರಿ ಸೊಸೈಟಿಯ ಸಹಯೋಗದೊಂದಿಗೆ ಮಹಾರಾಜ್ಗಂಜ್ನಲ್ಲಿ ಈ ಒಂದು ಜಟಾಯು ಸಂರಕ್ಷಣೆ ಮತ್ತು ಸಂತಾನೋತ್ಪತ್ತಿ ಕೇಂದ್ರ ಎಂಬ ಹೆಸರಿನೊಂದಿಗೆ ಲಾಂಚ್ ಮಾಡಿದೆ. ಜಟಾಯು ಸಂರಕ್ಷಣೆ ಮತ್ತು ಸಂತಾನೋತ್ಪತ್ತಿ ಕೇಂದ್ರದಲ್ಲಿ ಸಂರಕ್ಷಣೆ ಯಾವ ಒಂದು ಹೋಲ್ಚರನ್ನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ ನಿಮಗೆ ಕ್ವಶನ್ನ. ಓಕೆ, ಸೊ ಕೆಂಪು ತಲೆಯ ರಣಹದ್ದು ಅಥವಾ ಏಷ್ಯನ್ ಕಿಂಗ್ ಹೋಲ್ಚರ್ ಅಂತ ಕರೀತಾರೆ. ಸೊ ಈ ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಈ ಒಂದು ಏಷ್ಯನ್ ಕಿಂಗ್ ಸ್ಥಿತಿ ಏನಿದೆ, ಪ್ರಸ್ತುತ ಸ್ಥಿತಿ, ಇದರ ವೈಜ್ಞಾನಿಕ ಹೆಸರು, ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಸಾರ್ಕೋಜಿಪ್ಸ್ ಕ್ಯಾಲ್ವಾಸ್ ಅಂತ ಕರೀತಾರೆ. ಸಾರ್ಕೋಜಿಪ್ಸ್ ಕ್ಯಾಲ್ವಾಸ್. ಈ ಹಕ್ಕಿ ಮುಖ್ಯವಾಗಿ ಉತ್ತರ ಭಾರತದಲ್ಲಿ ಕಂಡುಬರುತ್ತದೆ. ಸೊ IUCN ಏನಿದೆ, ಪ್ರಸ್ತುತ ಇದನ್ನು ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಜಾತಿಗಳ ಪಟ್ಟಿಯಲ್ಲಿ ಸೇರಿಸಿದೆ. ಯಾಕಂದರೆ ಇದು ಜೀವನ ಪೂರ್ತಿ ಒಂದೇ ಸಂಗಾತಿಯನ್ನು ಹೊಂದಿರುತ್ತದೆ ಮತ್ತು 1 ವರ್ಷಕ್ಕೆ ಕೇವಲ ಒಂದು ಮೊಟ್ಟೆಯನ್ನು ಮಾತ್ರ ಇಟ್ಟು ಅದನ್ನು ಸಂರಕ್ಷಣೆ ಮಾಡುವ ಸಾಮರ್ಥ್ಯವನ್ನು ಇದು ಹೊಂದಿರತಕ್ಕಂಥದ್ದು. ಆ ಕಾರಣಕ್ಕಾಗಿ ಇದು ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಜಾತಿಯಾಗಿದೆ, ನೆನಪಿರಲಿ. ನೆಕ್ಸ್ಟ್ 5ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕೇಂದ್ರದ ಕೆಳಗಿನ ಯಾವ ಸಚಿವಾಲಯ ಭಾರತವನ್ನು ಜಾಗತಿಕ ಫ್ಯಾಷನ್ ಲೀಡರ್ನನ್ನಾಗಿ ಮಾಡುವ ಉದ್ದೇಶದಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ವಿಶ್ವ ನೆಕ್ಸ್ಟ್ ಪೋರ್ಟಲ್ ಪ್ರಾರಂಭಿಸಿದೆ? ಸೊ ಸರಿಯಾಗಿರತಕ್ಕಂಥ ಉತ್ತರ ಜವಳಿ ಸಚಿವಾಲಯ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ನೋಡಿ, ಇಂಡಿಯಾ ಲಾಂಚಸ್ AI ಪವರ್ಡ್ ಫ್ಯಾಷನ್ ಫಾರ್ಕಾಸ್ಟಿಂಗ್ ಆಗಿದೆ. ಸೊ ವಿತ್ ನೋಡಿ, ಇದನ್ನು ನಾವು ವಿಶ್ವ ನೆಕ್ಸ್ಟ್ ಅಂತ ಕರಿತೇವೆ. ಓಕೆ, ವಿಶ್ವ ನೆಕ್ಸ್ಟ್ ಎಂಬತಕ್ಕಂಥದ್ದು ಇದೊಂದು AI ಪವರ್ಡ್ ಫ್ಯಾಷನ್ ಫಾರ್ಕಾಸ್ಟಿಂಗ್ ಆಗಿದೆ. ಸೊ ಹಾಗಾದರೆ ಏನಿದು, ಇದರ ಉದ್ದೇಶವೇನು, ಭಾರತವನ್ನು ಲೀಡರ್ನನ್ನಾಗಿ ಮಾಡುವ ಇದರ ಉದ್ದೇಶ ಗಮನಿಸಿ. ಫ್ಯಾಷನ್ ಮುನ್ಸೂಚನೆ ಅಂತ ಕರೀತಾರೆ. ಅಂದರೆ ಫಾರ್ಕಾಸ್ಟಿಂಗ್, ಫ್ಯಾಷನ್ ಫಾರ್ಕಾಸ್ಟಿಂಗ್ನ ಉಪಕ್ರಮ ಅಂತಂದರೆ ವಿಶ್ವ ನೆಕ್ಸ್ಟ್ ಪೋರ್ಟಲ್. ಇದು ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾಗಿರತಕ್ಕಂಥದ್ದು ಲಾಂಚ್ ಆಗಿದೆ. ಜವಳಿ ಸಚಿವಾಲಯ ಇದನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇದು ಇಂಟೆಲಿಜೆನ್ಸ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತವಾಗಿರ್ತಕ್ಕಂಥ ಪೋರ್ಟಲ್ ಆಗಿದೆ. ಇದನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಅಂದರೆ NIFT ಮೂಲಕ ಅಭಿವೃದ್ಧಿಪಡಿಸಲಾಗಿದೆ. ಹಾಗಾದರೆ ಈ ಉಪಕ್ರಮದ ಮೂಲ ಉದ್ದೇಶವೇನೆಂದರೆ ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ಫ್ಯಾಷನ್ ಡಿಸೈನಿಂಗ್ ಮತ್ತು ಫ್ಯಾಷನ್ಗಾಗಿ ಸಂಬಂಧಿಸಿದ ಫ್ಯಾಷನ್ ಟೆಕ್ನಾಲಜಿ ಅಭಿವೃದ್ಧಿಪಡಿಸುವುದು, ಭಾರತವನ್ನು ಜಾಗತಿಕ ಫ್ಯಾಷನ್ ನಾಯಕನನ್ನಾಗಿ ಮಾಡುವ ಗುರಿಯನ್ನು ಹೊಂದಿದೆ. ನೆಕ್ಸ್ಟ್ ನಾವು 6ನೇ ಕ್ವಶನ್ ನೋಡೋಣ. ಇದೇ ಮೊದಲ ಬಾರಿಗೆ ಭಾರತವು ಕೆಳಗಿನ ಯಾವ ಸ್ಥಳದಲ್ಲಿ ಸೆಪ್ಟೆಂಬರ್ 5 ಮತ್ತು 6, 2024ರಂದು ಅಂತಾರಾಷ್ಟ್ರೀಯ ಸೌರ ಉತ್ಸವವನ್ನು ಆಯೋಜಿಸಿದೆ? ಇಂಟರ್ನ್ಯಾಷನಲ್ ಸೋಲಾರ್ ಫೆಸ್ಟಿವಲ್. ನೋಡಿ, ಎಲ್ಲಿ ಆಯೋಜನೆ ಮಾಡಿದೆ ಅಂತ ಕೇಳ್ತಾರೆ. ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3 ನವದೆಹಲಿ. ಇಲ್ಲಿ ಗಮನಿಸಬಹುದು, ಇದು
ಇಂಡಿಯಾಸ್ ಫಸ್ಟ್ ಆರ್ಗನೈಸ್, ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಆರ್ಗನೈಸ್ ಮಾಡಿರ್ತಕ್ಕಂಥದ್ದು. ಸೊ ಇಂಟರ್ನ್ಯಾಷನಲ್ ಸೋಲಾರ್ ಫೆಸ್ಟಿವಲ್ ಸ್ನೇಹಿತರೆ, ಇದೊಂದು ಉತ್ಸವ ಎಂಬುದು ಮೇನಾಗಿ ಗಮನಿಸಬೇಕು. ಸೋಲಾರ್ ಸಮ್ಮೇಳನಗಳು, ಸಭೆಗಳು ತುಂಬಾ ನಡೀತಾ ಇರ್ತವೆ, ಆದರೆ ಇದು ಉತ್ಸವವಾಗಿದೆ. ಇಂಟರ್ನ್ಯಾಷನಲ್ ಸೋಲಾರ್ ಉತ್ಸವವಾಗಿದೆ, ಅಂತಾರಾಷ್ಟ್ರೀಯ ಸೋಲಾರ್ ಉತ್ಸವ. ಓಕೆ, ಸೊ ಒಂದು ಉತ್ಸವವನ್ನು ಇದೇ ಮೊದಲ ಬಾರಿಗೆ ಸೆಪ್ಟೆಂಬರ್ 5 ಮತ್ತು 6ರಂದು ನವದೆಹಲಿಯಲ್ಲಿ ಕೇಂದ್ರ ಸರ್ಕಾರ ಲಾಂಚ್ ಮಾಡಿರ್ತಕ್ಕಂಥದ್ದು ಅಥವಾ ಉದ್ಘಾಟನೆ ಮಾಡಿದೆ. ನೋಡಿ, PM ನರೇಂದ್ರ ಮೋದಿ ವರ್ಚುವಲಿ ಅಡ್ರೆಸಸ್ ಫಸ್ಟ್ ಇಂಟರ್ನ್ಯಾಷನಲ್ ಸೋಲಾರ್ ಫೆಸ್ಟಿವಲ್ ಬೀಯಿಂಗ್ ಹೆಲ್ಡ್ ಇನ್ ಡೆಲ್ಲಿ. ಸೊ ಡೆಲ್ಲಿಯಲ್ಲಿ ಲಾಂಚ್ ಮಾಡಿರ್ತಕ್ಕಂಥದ್ದು ಇಂಟರ್ನ್ಯಾಷನಲ್ ಸೋಲಾರ್ ಫೆಸ್ಟಿವಲ್ 2024, ನ್ಯೂ ಡೆಲ್ಲಿ ಇನ್ ಇಂಡಿಯಾ. ಓಕೆ, ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. 5 and 6 ಸೆಪ್ಟೆಂಬರ್ನಲ್ಲಿ ಆಯೋಜನೆ ಮಾಡಿದೆ. ಓಕೆ, ಹಾಗಾದರೆ ಏನಿದು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ? ನೋಡಿ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಎಂಬುದು ಒಂದು ಅಂತರ್ ಸರ್ಕಾರಿ ಸಂಸ್ಥೆಯಾಗಿದೆ. ಗಮನಿಸಬೇಕು, ಅಂತರ್ ಸರ್ಕಾರಿ ಸಂಸ್ಥೆಯಾಗಿದೆ ಅಂದರೆ ವಿವಿಧ ದೇಶಗಳ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಎಂಬರ್ಥ. ಅದು ವಿಶ್ವದಾದ್ಯಂತ ಸೌರಶಕ್ತಿಯ ಬಳಕೆಯನ್ನು ಉತ್ತೇಜಿಸುವ ಸಾಮರ್ಥ್ಯವನ್ನು ಅಂದರೆ ಉತ್ತೇಜಿಸಲು ಮತ್ತು ಪಳವಳಿಕೆ ಇಂಧನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ನೋಡಿ, ಸೌರಶಕ್ತಿ ಎಂಬುದು ಒಂದು ಪಳವಳಿಕೆ ಇಂಧನವಲ್ಲ. ಅದು ಆ ಕಾರಣಕ್ಕಾಗಿ ಅದರ ಬಳಕೆಯಿಂದಾಗಿ ವಾತಾವರಣ ಶುದ್ಧವಾಗಿರ್ತಕ್ಕಂಥ ಒಂದು ಕಾರಣದಿಂದಾಗಿ ಇದರ ಬಳಕೆಯನ್ನು ಹೆಚ್ಚಳ ಮಾಡುವ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು ಈ ಒಕ್ಕೂಟ. ಇದನ್ನು 2015ರಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರೆಂಚ್ ಅಧ್ಯಕ್ಷರಾಗಿರ್ತಕ್ಕಂಥ ಫ್ರಾಂಕೋಯಿಸ್ ಒಲಾಂಡ್ ನಡುವೆ ಪ್ಯಾರಿಸ್ನಲ್ಲಿ ನಡೆದ ಸಭೆಯಲ್ಲಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟವನ್ನು ಕಲ್ಪಿಸಲಾಯಿತು. ಪ್ಯಾರಿಸ್ 21ನೇ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂದರೆ COP 21 ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ UNFCCCಗೆ ಆಯೋಜಿಸಿತ್ತು ಸ್ನೇಹಿತರ. ಸೊ ಆ ಒಂದು ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು 2015ರಲ್ಲಿ ಭಾರತ ಮತ್ತು ಫ್ರಾನ್ಸ್ ಸೇರಿಕೊಂಡು ಇದನ್ನು ಲಾಂಚ್ ಮಾಡಿದ್ವು. ಪ್ರಸ್ತುತ ಹಾಗಾದರೆ ಇದರ ಸದಸ್ಯರು 100 ದೇಶಗಳಾಗಿವೆ. ನೋಡಿ, 100 ಸದಸ್ಯ ರಾಷ್ಟ್ರಗಳಿದ್ದಾವೆ. ದಕ್ಷಿಣ ಅಮೆರಿಕದ ಪರಾಗ್ವೆ ಜೂನ್ 2024ರಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ಗೆ ಸೇರಿದ 100ನೇ ಸದಸ್ಯ ರಾಷ್ಟ್ರವಾಗಿದೆ. ಪ್ರಧಾನ ಕಚೇರಿ ಹರಿಯಾಣ ರಾಜ್ಯದ ಗುರುಗ್ರಾಮ್ನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ. 7ನೇ ಕ್ವಶನ್ ನೋಡಿ, 2024ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸಿಂಗಾಪುರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಎಷ್ಟು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿದರು? ನೋಡಿ, ಸಿಂಗಾಪುರ ಮತ್ತು ಭಾರತವು ಅತ್ಯಂತ ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಹಾಗಾದರೆ ಈ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರೀತಾರೆ, ತಿಳುವಳಿಕೆ ಪತ್ರ. ಸರಿಯಾದಂಥ ಉತ್ತರ 4 ಒಪ್ಪಂದಕ್ಕೆ ಸಹಿ ಹಾಕಿದೆ. ಹಾಗಾದರೆ ಯಾವ 4 ಒಪ್ಪಂದಗಳು? ಎಲ್ಲ ಡೀಟೇಲ್ಸನ್ನು ಕೂಡ ನಾವು ತಿಳ್ಕೊಳ್ಳೋಣ. ಸೊ ಭಾರತದ ಪ್ರಧಾನಮಂತ್ರಿಯವರು ಸಿಂಗಾಪುರಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಈ ಒಪ್ಪಂದ ಏರ್ಪಟ್ಟಿದೆ. ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಗಮನಿಸಬೇಕಾಗಿರತಕ್ಕಂಥ ಮಾಹಿತಿ ಏನಂದರೆ 2024ರ ವೇಳೆಗೆ ಭಾರತದ ಪ್ರಧಾನಿ 5ನೇ ಬಾರಿಗೆ ಸಿಂಗಾಪುರಕ್ಕೆ ಭೇಟಿ ನೀಡಿದ್ದಾರೆ ಎಂಬುದು. ಸೊ ಓಕೆ, ಇಲ್ಲಿ 5ನೇ ಬಾರಿಗೆ ಭೇಟಿ ನೀಡಿದ್ದಾರೆ. ಭೇಟಿ ನೀಡಿದಂಥ ಸಂದರ್ಭದಲ್ಲಿ 4 ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದರು. ಹಾಗಾದರೆ ಸೆಪ್ಟೆಂಬರ್ 3ರಿಂದ 5ರವರೆಗೆ ಬ್ರುನೈ ದೇಶಕ್ಕೆ ಸಿಂಗಾಪುರದ 2 ರಾಷ್ಟ್ರಗಳ ಪ್ರವಾಸದಲ್ಲಿದ್ದರು. ನೋಡಿ, ಬ್ರುನೈ ದೇಶಕ್ಕೂ ಕೂಡ ಅಲ್ಲಿ ಭಾಗವಹಿಸಿದ್ರು, ಅಲ್ಲಿನ ರಾಜನನ್ನು ಕೂಡ ಭೇಟಿಯಾಗಿದ್ದರು. ಓಕೆ, ಬ್ರುನೈ ದೇಶಕ್ಕೆ ಭೇಟಿ ನೀಡಿದ ಮೊಟ್ಟ ಮೊದಲ ಪ್ರಧಾನಿ ಎಂಬ ಹೆಗ್ಗಳಿಕೆಗೂ ಕೂಡ ಅವರು ಪಾತ್ರವಾಗಿದ್ದರು. ಸೊ ಬ್ರುನೈ ಮತ್ತು ಸಿಂಗಾಪುರದ 2 ರಾಷ್ಟ್ರಗಳ ಪ್ರವಾಸದಲ್ಲಿದ್ದರು. ಸೆಪ್ಟೆಂಬರ್ 3ರಿಂದ 5ರವರೆಗೆ ಈ ಡೇಟ್ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಅವರ ಪ್ರವಾಸದ ಮೊದಲ ಹಂತದಲ್ಲಿ ಬ್ರುನೈಗೆ ಭೇಟಿ ನೀಡಿದ್ದರು ಮತ್ತು ಬ್ರುನೈಗೆ ಭೇಟಿ ನೀಡಿದ ಮೊದಲ ಭಾರತೀಯ ಪ್ರಧಾನಿಯಾಗಿ ಹೊರಹೊಮ್ಮಿದರು. ಸೊ ಈ ಒಂದು ಸಂದರ್ಭದಲ್ಲಿ ಭಾರತ ಮತ್ತು ಸಿಂಗಾಪುರ ನಡುವೆ 4 ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಯಾವ್ಯಾವುದು ಅಂತ ಕೇಳ್ತಾರೆ. ಒಂದನೇದಾಗಿ ಅರೆವಾಹಕ ಪರಿಸರ ವ್ಯವಸ್ಥೆಯಲ್ಲಿ ಸಹಕಾರ. ನೋಡಿ, ಸೆಮಿಕಂಡಕ್ಟರ್. ಓಕೆ, ಅರೆವಾಹಕ ಪರಿಸರ ವ್ಯವಸ್ಥೆಯಲ್ಲಿ ಸಹಕಾರ, ಡಿಜಿಟಲ್ ತಂತ್ರಜ್ಞಾನದಲ್ಲಿ ಸಹಕಾರ, ಕೌಶಲ್ಯ ಅಭಿವೃದ್ಧಿಯಲ್ಲಿ ಸಹಕಾರ,
ಶಿಕ್ಷಣ ಮತ್ತು ಆರೋಗ್ಯ ರಕ್ಷಣೆಯಲ್ಲಿ ಸಹಕಾರ. ಸೊ ಈ 4 ರೀತಿಯ ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಬಾಂಧವ್ಯವನ್ನು ಬಲಪಡಿಸಲು ಸಿಂಗಾಪುರದಲ್ಲಿ ವಿಶ್ವದ ಮೊಟ್ಟಮೊದಲ ತಿರುವಳ್ಳವರ್ ಸಂಸ್ಕೃತಿ ಕೇಂದ್ರವನ್ನು ಸ್ಥಾಪಿಸುವುದಾಗಿ ಪ್ರಧಾನಿ ಮೋದಿ ಘೋಷಿಸಿದರು. ನೋಡಿ, ತಿರುವಳ್ಳವರ್ ಸಂಸ್ಕೃತಿ ಕೇಂದ್ರ, ಓಕೆ, ಸಿಂಗಾಪುರದಲ್ಲಿ ಅದನ್ನು ಘೋಷಣೆ ಮಾಡಿದ್ದಾರೆ. ಸಿಂಗಾಪುರದಲ್ಲಿ ಸ್ಥಾಪನೆಯಾಗ್ತಾ ಇದೆ ತಿರುವಳ್ಳವರದು. ಓಕೆ, ತಿರುವಳ್ಳರ್ ತಮಿಳುನಾಡಿನ ಪ್ರಖ್ಯಾತ ಕವಿಯಾಗಿದ್ದಾರೆ. ಸಿಂಗಾಪುರದಲ್ಲಿ ಸರಿಸುಮಾರು ಒಂದು ಅರ್ಧದಷ್ಟು ಜನ ತಮಿಳಿಗರಿದ್ದಾರೆ ಎಂಬುದು ಗಮನಿಸಬೇಕು. ತಿರುವಳ್ಳವರ್ ಏನೆಂದರೆ ತಮಿಳಿನ ಕವಿ ಮತ್ತು ಸಂತ. ತಮಿಳು ಸಂಸ್ಕೃತಿಯ ಮೇಲೆ ಅಪಾರ ಪ್ರಭಾವವನ್ನು ಹೊಂದಿರುವ ತಿರುಕ್ಕುರಳ್ ಅಂದರೆ ಪವಿತ್ರ ಜೋಡಿಗಳು, ಸ್ಯಾಕ್ರೆಡ್ ಕಪ್ಲೆಟ್ಸ್ ಅಂತ ಕರೀತಾರೆ, ಕಪಲ್ಸ್. ಓಕೆ, ಪವಿತ್ರ ಜೋಡಿಗಳು ಎಂಬ ಪ್ರಖ್ಯಾತ ಒಂದು ಕೃತಿಯ ಲೇಖಕರು ಇವರು. ಓಕೆ, ತಿರುಕ್ಕುರಳ್ ಅಂತ ಕರಿತೀವಿ ಆ ಕೃತಿಯ ಹೆಸರು. ಓಕೆ, ನೆಕ್ಸ್ಟ್ 8ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಬಿಡುಗಡೆಯಾದ ಅಂಕಿಅಂಶಗಳ ಪ್ರಕಾರ ಕೆಳಗಿನ ಯಾವ ರಾಜ್ಯವು ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆ ಅಂದರೆ FDI ಆಕರ್ಷಿಸುವಲ್ಲಿ ದೇಶದಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿದೆ? ಗಮನಿಸಬೇಕು, ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ, ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ FDI. ಸರಿಯಾದಂಥ ಉತ್ತರ ಮಹಾರಾಷ್ಟ್ರ ದೇಶದಲ್ಲಿ ಅಗ್ರಸ್ಥಾನದಲ್ಲಿದ್ದರೆ. ಸೊ 2ನೇ ಸ್ಥಾನದಲ್ಲಿ ಮೋಸ್ಟ್ ಇಂಪಾರ್ಟೆಂಟು ನಮ್ಮ ಕರ್ನಾಟಕ ಇದೆ. 2ನೇ ಸ್ಥಾನದಲ್ಲಿದೆ. 3ನೇ ಸ್ಥಾನದಲ್ಲಿ ನವದೆಹಲಿ ಇದ್ದರೆ 4ನೇ ಸ್ಥಾನದಲ್ಲಿ ತೆಲಂಗಾಣ ಇದೆ. ಕ್ರಮವಾಗಿ ಮೊದಲ ತ್ರೈಮಾಸಿಕದಲ್ಲಿ ಅಂದರೆ ಫಸ್ಟ್ ಕ್ವಾರ್ಟರ್ ಅಂತ ಕರಿತೀವಿ. ಈ ಫಸ್ಟ್ ಕ್ವಾರ್ಟರ್ನಲ್ಲಿ ಅಂದರೆ ಫೈನಾನ್ಷಿಯಲ್ ಇಯರ್ನಲ್ಲಿ, ಕರೆಂಟ್ ಫೈನಾನ್ಷಿಯಲ್ ಇಯರ್ನಲ್ಲಿ FDI ಆಕರ್ಷಿಸುವುದರಲ್ಲಿ ಈ 4 ಸ್ಥಳಗಳಲ್ಲಿ ಅಗ್ರಸ್ಥಾನದಲ್ಲಿವೆ. ಮಹಾರಾಷ್ಟ್ರ ಅಗ್ರಸ್ಥಾನದಲ್ಲಿದ್ದರೆ, ಕರ್ನಾಟಕ, ದೆಹಲಿ, ತೆಲಂಗಾಣ ನಂತರದಲ್ಲಿವೆ. ನೋಡಿ, ದೊಡ್ಡ ಸಾಧನೆ, ಮಹಾರಾಷ್ಟ್ರ ಪ್ರಥಮ ಸ್ಥಾನದಲ್ಲಿದೆ. ಎಲ್ಲ ಡೀಟೇಲ್ಸ್ ನ್ಯೂಸ್ ಪೇಪರಲ್ಲಿ ಏನಿದೆ ಅಂತ ನಾವು ನೋಡೋಣ. ಕನ್ನಡದ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕ ಅವಧಿಯಲ್ಲಿ 70,795 ಕೋಟಿ ರು ವಿದೇಶಿ ನೇರ ಬಂಡವಾಳ ಹೂಡಿಕೆ ಆಕರ್ಷಿಸುವ ಮೂಲಕ ಮಹಾರಾಷ್ಟ್ರ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ. ಇನ್ನು 19,059 ಕೋಟಿ ರು ಹೂಡಿಕೆಯೊಂದಿಗೆ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ನೋಡಿ, ಅಜಗಜಾಂತರ ವ್ಯತ್ಯಾಸವಿದೆ ಆಕರ್ಷಣೆಯಲ್ಲಿ. ಓಕೆ, 3 ಪಟ್ಟು ಮಹಾರಾಷ್ಟ್ರ ಜಾಸ್ತಿ ಇರತಕ್ಕಂಥದ್ದು. ಸೊ ಇಲ್ಲೇ ಇದೆ ಎಂದು ಕೈಗಾರಿಕಾ ಹಾಗೂ ದೇಶೀಯ ವ್ಯಾಪಾರ ಉತ್ತೇಜನ ಇಲಾಖೆ ತನ್ನ ಅಂಕಿಅಂಶ ಬಿಡುಗಡೆ ಮಾಡಿದೆ. ನಂತರ ಉಳಿದಂತೆ ದೆಹಲಿ 3ನೇ ಸ್ಥಾನದಲ್ಲಿದೆ. ತದನಂತರ ಸ್ಥಾನದಲ್ಲಿ ತೆಲಂಗಾಣ ಇರತಕ್ಕಂಥದ್ದು. ಓಕೆ, ಗುಜರಾತ್ ಮತ್ತು ಕ್ರಮವಾಗಿ ತದನಂತರ ಸ್ಥಾನದಲ್ಲಿವೆ. ಈ ವರ್ಷದ ಏಪ್ರಿಲ್-ಜೂನ್ ಅವಧಿಯಲ್ಲಿ ಆಗಿರುವ ಹೂಡಿಕೆ ಇದಾಗಿದೆ. ನೆಕ್ಸ್ಟು 9ನೇ ಕ್ವಶನ್ ನೋಡಿ. ಸೆಪ್ಟೆಂಬರ್ 5, 2024 ರಾಷ್ಟ್ರಪತಿ ದ್ರೌಪದಿ ಮುರ್ಮು ಎಷ್ಟು ಜನ ಶಿಕ್ಷಕರಿಗೆ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು? ಸರಿಯಾದಂಥ ಉತ್ತರ 82 ಶಿಕ್ಷಕರಿಗೆ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ನೋಡಿ, 82 ಶಿಕ್ಷಕರಿಗೆ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ನೋಡಿ, ಸೆಪ್ಟೆಂಬರ್ 5 ಪ್ರದಾನ ಮಾಡಿದರು. ಅಂದು ಭಾರತದ ಶಿಕ್ಷಣ ತಜ್ಞ ಮತ್ತು ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯಲ್ಲಿ ವಿಜ್ಞಾನ ಭವನದಲ್ಲಿ 82 ಶಿಕ್ಷಕರಿಗೆ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಮಾಡಿದರು. ಇಲ್ಲಿ ಕರ್ನಾಟಕದ 4 ಶಿಕ್ಷಕರು ಸೇರಿದ್ದಾರೆ. ಇದರಲ್ಲಿ ಗಮನಿಸಬೇಕು ಇದನ್ನು. ಕರ್ನಾಟಕದ 4 ಶಿಕ್ಷಕರು ಸೇರಿದಂತೆ 82 ಶಿಕ್ಷಕರಿಗೆ ಪ್ರಸಕ್ತ ಸಾಲಿನ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಪ್ರತಿ ಪ್ರಶಸ್ತಿಯು ಅರ್ಹತಾ ಪ್ರಮಾಣ ಪತ್ರವನ್ನು ಹೊಂದಿರುತ್ತದೆ. 50,000 ರೂಪಾಯಿ ನಗದು ಬಹುಮಾನ ಮತ್ತು ಬೆಳ್ಳಿ ಪದಕವನ್ನು ಹೊಂದಿರುತ್ತದೆ. ಪ್ರಶಸ್ತಿ ವಿಜೇತರು ಗೌರವಾನ್ವಿತ ಪ್ರಧಾನಮಂತ್ರಿಯವರೊಂದಿಗೆ ಸಂವಾದ ನಡೆಸುವ ಅವಕಾಶವನ್ನು ಪಡೆದಿದ್ದಾರೆ. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಶಿಕ್ಷಕರ ಪ್ರಶಸ್ತಿಯನ್ನು ಅಂದರೆ
ರಾಜ್ಯ ಪ್ರಶಸ್ತಿ ಅಂತ ಕರಿತೀವಿ ಅದನ್ನು. ರಾಜ್ಯ ಶಿಕ್ಷಕರ ಪ್ರಶಸ್ತಿಯನ್ನು 31 ಜನರಿಗೆ ನೀಡಲಾಗಿದೆ. ಆಲ್ರೆಡಿ ಅದರ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಇದು ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಯಾಗಿದೆ. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಅಸ್ಸಾಂ ರಾಜ್ಯ ಸರ್ಕಾರವು ಪ್ರತಿ ವರ್ಷ ಇನ್ನು ಮುಂದೆ ಕೆಳಗಿನ ಯಾವ ದಿನಾಂಕದಂದು ಸೋಟಿಯಾ ದಿನವನ್ನಾಗಿ ಆಚರಣೆ ಮಾಡಲು ಘೋಷಣೆ ಮಾಡಿದೆ? ನೋಡಿ, ಸೋಟಿಯಾ ಡೇ. ಸರಿಯಾದಂಥ ಉತ್ತರ ಆಗಸ್ಟ್ 20, ಆಪ್ಷನ್ ನಂಬರ್ 2. ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಏನಿದು ಹಾಗಾದರೆ? ನೋಡಿ, ಮುಖ್ಯಮಂತ್ರಿ ಹಿಮಂತ ಬಿಶ್ವ ಶರ್ಮಾ ಅವರು ಬಿಶ್ವನಾಥ್ ಜಿಲ್ಲೆಯ ಸೋಟಿಯಾ ಪೊಲೀಸ್ ಠಾಣೆಗೆ ಭೇಟಿ ನೀಡಿದರು. 1942ರ ಕ್ವಿಟ್ ಇಂಡಿಯಾ ಚಳುವಳಿಯ ಹುತಾತ್ಮರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ನೋಡಿ, ಈ ಒಂದು ಸೋಟಿಯಾ ದಿನವೇನಿದೆ 1942ರಲ್ಲಿ ಹುತಾತ್ಮರಾದ ಕ್ವಿಟ್ ಇಂಡಿಯಾ ಚಳುವಳಿಯ ಹುತಾತ್ಮರೇನಿದ್ದಾರೆ, ಸೊ ಅವರಿಗಾಗಿ ಈ ದಿನವನ್ನು ಆಚರಣೆ ಮಾಡಿರ್ತಕ್ಕಂಥದ್ದು. ಆಗಸ್ಟ್ 20 ಸೋಟಿಯಾ ದಿನವನ್ನಾಗಿ ಆಚರಿಸಲಾಗುವುದೆಂದು ಘೋಷಣೆ ಮಾಡಿದರು. ಜೊತೆಗೆ ಈ ಸ್ಥಳಗಳನ್ನು ಪಾರಂಪರಿಕ ಸ್ಥಾನಗಳನ್ನಾಗಿ ಮಾಡುವ ಉದ್ದೇಶವನ್ನು ಕೂಡ ಹೊಂದಿದ್ದಾರೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.